ಭಾರತ ದೇಶದಾಗ ಭಾಳ ಹೆಸರು ಪ್ರಸಿದ್ಧ ಹೊಂದಿದಂಥ ಘಟಪ್ರಭಾ ಹೆಸರು ಗೊತ್ತೈತಲ್ರಿ ಎಲ್ಲರಿಗೂ. ಯಾಕೆ ಹೆಸರುವಾಸಿ ಆಗೈತೆ ಹೇಳ್ರಿ ಘಟಪ್ರಭಾ? ರಾಷ್ಟ್ರ ನೋಡು ಹಂಗೆ ಘಟಪ್ರಭಾದಾಗ ಬೃಹತ್ ಆಸ್ಪತ್ರೆಗಳು ಇಲ್ಲಿ ಡಾಕ್ಟರ್ ನಾಸು ಹರ್ಡಿಕರ್ ಅವರ ಕರ್ಮಭೂಮಿ ರೀ. ಎಂತಿಂಥ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್ನಂತವ್ರು ಬಂದು ಹೋದ್ರಿ ಇಲ್ಲಿ. ಆದರೆ ಇಲ್ಲಿ ಘಟಪ್ರಭಾದಾಗ ಇವತ್ತಿನ ಒಂದು ದೃಶ್ಯ ತೋರ್ಸಾಕತ್ತೀನಿ. ಆ ದೃಶ್ಯ ಎಲ್ಲರಿ ಮತ್ತು ಚಳಿಗಾಲ ಅಧಿವೇಶನದ ಟ್ರಾಫಿಕ್ ಅಂದಿರಿ ಕಾಕ, ಚಳಿಗಾಲ ಅಧಿವೇಶನದ ತೋರ್ಸಾಕತ್ತಿ ಅಂತೇಳಿ. ಆ ಚಳಿಗಾಲ ಅಧಿವೇಶನ ಆದರೂ ಸಹಿತ ಸಾವಿರಾರು ಗಾಡಿಯಲ್ಲಿ ಬಂದರೂ ಸಹಿತ ಅಲ್ಲಿ ಟ್ರಾಫಿಕ್ ಆಗುವತ್ತು. ಆದರೆ ಘಟಪ್ರಭಾದಾಗ ಮೃತ್ಯುಂಜಯ ಸರ್ಕಲ್ದಾಗ ಒಂದು ತಾಸದಿಂದ ಟ್ರಾಫಿಕ್ ಜಾಮ್ ಆಗಿ ಏನು ಪರಿಸ್ಥಿತಿ ಆಗೈತಿ. ಇಲ್ಲಿಯೇ ಘಟಪ್ರಭಾದ ಯುವ ಬ್ರಿಗೇಡ್ ಒಬ್ಬ ಯುವ ನಾಯಕ ಆದಂಥ ಮಹಾಂತೇಶ್ ಉದ್ಗಟ್ಟಿ ಮಠ ಇದನ್ನು ಎಷ್ಟು ಚಂದ ದೃಶ್ಯಗಳ ಮುಖಾಂತರ ತೋರ್ಸಾಕತ್ತಾರೆ ನೋಡ್ರಿ. ಇವತ್ತಿದು ಬಹುದಿನಗಳ ಕನಸು. ಎಷ್ಟೋ ಸಾರಿ ನಾವು ಅನೇಕ ಬಾರಿ ವಿಡಿಯೋ ಮುಖಾಂತರ ಮಾಡಿ ಹೇಳಿದ್ದೀವಿ. ನಗರಾಭಿವೃದ್ಧಿ ಇಲಾಖೆಗೆ ಸಹಿತ ಅಲ್ಲಿಂದ ಅನುಮತಿ ಪತ್ರ ಕೇಳಿದ್ದೀವಿ. ಇದು ವರ್ತುಳಾಕಾರದ ರಸ್ತೆ ಆಗಬೇಕು. ಅಲ್ಲಿ ಅತಿಕ್ರಮಣ ಮಾಡಿ ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ಕೆಡವಿ ಹಾಕಿ ಅಲ್ಲಿ ಅಧಿಕೃತ ಯಾರದಾರ ಅವ್ರನ್ನಷ್ಟು ಬಿಟ್ಟು ಅನಧಿಕೃತವಾಗಿ ರಸ್ತೆ ಆಸುಪಾಸಿನಾಗ ಯಾವ ರೀತಿ ಟ್ರಾಫಿಕ್ ಆಗೈತಿ ಅನ್ನೋದು ಇವತ್ತು ಸರ್ವ ಜನ ನೋಡುವಂಥ ಪರಿಸ್ಥಿತಿ. ಅಲ್ಲಿ ಏನಾದರೂ ಬೈ ಚಾನ್ಸ್ ಆಂಬ್ಯುಲೆನ್ಸ್ ಬರ್ತಂದ್ರೆ ಮುಗಿದು ಹೋತ್ರಿ. ಉಳಿಯೋ ಪೇಷಂಟ್ ಸಾಯ್ತೈತ್ರಿ. ನೋಡ್ರಲ್ಲಿ ಜನಜಂಗುಳಿ ಕನಿಷ್ಠ ಒಂದು ತಾಸದಿಂದ ಹಿಗ್ಗ ಮುಗ್ಗ ಎಕಡೆಯಿಂದ ಹಾರನ್ನ ಹೊಡ್ಕೋತ ನಿಂತಾರೆ. ಇದನ್ನು ಇವತ್ತು ಯುವಕರ ಎದ್ದು ಕೂತಾರ ಅಂದಮೇಲೆ ಇನ್ನು ಶಾಸಕರು ಇದಕ್ಕೆ ಮಧ್ಯಪ್ರವೇಶ ಮಾಡಲೇಬೇಕು. ಶಾಸಕರ ಮಧ್ಯಪ್ರವೇಶ ಮಾಡಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಆದೇಶ ಕೊಡಬೇಕು. ತಕ್ಷಣ ಅಲ್ಲಿ ಬಂದೋಬಸ್ತ್ ಮಾಡಿಸ್ಬೇಕು. ಇರ್ಲಿಕ್ಕಂದ್ರೆ ಅಲ್ಲಿ ಏನೇನು ಅಹಿತಕರ ಘಟನೆ ಅನಾಹುತ ಘಟನೆಗಳು ಸಹಿತ ಆಗುವ ಸಂಭವ ಐತಿ. ಯಾರೋ ವೃದ್ಧರದಾರ, ರೋಗಿಗಳು ಹೋಗ್ತಿರ್ತಾರೆ, ಪಾದಚಾರಿಗಳು ಹೋಗ್ತಿರ್ತಾರೆ. ಎಷ್ಟೋ ಸಣ್ಣಪುಟ್ಟ ಘಟನೆಗಳು ಆದರೂ ಸಹಿತ ಗಮನಕ್ಕೆ ಬಾರದು ಹಂಗೆ ಹೊಂಟೇವಿ. ಆದರೂ ಸಹಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಪಾಟೀಲರಿಗೂ ಸಹಿತ ನಾವು ಫೋನ್ ಮುಖಾಂತರ ತಿಳಿಸಿದಾಗ ನಾನು ಸೂಕ್ತ ಆದೇಶ ಮಾಡ್ತೀನಿ ಅಂದಿದ್ರು. ಆದರೂ ಸಹಿತ ಬೆಳಗಾವಿಯ ಘಟಪ್ರಭಾ ಟ್ರಾಫಿಕ್ ಮುಕ್ತ ಆಗುವ ಮಾಸ್ಟರ್ ಪ್ಲ್ಯಾನ್ ಆಗಲೇಬೇಕು. ಯಾಕಂದ್ರೆ ಈ ಮಾಸ್ಟರ್ ಪ್ಲ್ಯಾನ್ ಆಗಲಿಲ್ಲದೆಂದರೆ ಇದಕ್ಕೆ ಬೇರೆ ಉಪಾಯ ಇಲ್ಲ. ದೊಡ್ಡ ಪ್ರಮಾಣದ ರಸ್ತೆ ಅಗಲೀಕರಣ ಆಗಬೇಕ್ರಿ. ಯಾವ್ಯಾವ ಏನೇನಲ್ಲಿ ರಸ್ತೆಗಳು ಅಡೆತಡೆಗಳು ಅದಾವ ಅವನ್ನೆಲ್ಲ ತೆಗೆದು ಹಾಕಿ ಒಂದು ದೊಡ್ಡ ಪ್ರಮಾಣದ ಒಂದು ಮಾಸ್ಟರ್ ಪ್ಲ್ಯಾನ್ ಕಾಳಮ್ಮಗುಡಿ ಮೃತ್ಯುಂಜಯ ಸರ್ಕಲ್ವರೆಗೆ ಆತಂದ್ರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಶಾಸಕರೇ, ನಿಜಕ್ಕೂ ನೀವು ಅನೇಕ ಅಭಿವೃದ್ಧಿ ಮಾಡಿದ್ದೀರಿ. ಘಟಪ್ರಭಾದು ಈ ಟ್ರಾಫಿಕ್ ಸಮಸ್ಯೆ ಒಂದು ಮುಕ್ತ ಮಾಡ್ರಿಪ್ಪ. ನಾವು ನಿಮ್ಮ ಕಡೆ ಕೇಳೋದು ಇದೊಂದು ಟ್ರಾಫಿಕ್ ಸಮಸ್ಯೆ ಮುಕ್ತ ಮಾಡಿರಿ. ಜನ ಇಷ್ಟೊಂದು ನಿರಾಳವಾಗಿ ಆರಾಮಾಗಿ ಹೋಗ್ತಾರೆ. ಯಾಕಂದ್ರೆ ಈ ಹಿಂದಕ್ಕೇನು ಅಲ್ಲಿ ಕೊರಳಲ್ಲಿಯ ಒಂದು ಸರ ಅಪಹರಣೂ ಸಹಿತ ಆಯಿತು ಗದ್ದಲದಾಗ. ಆದರೂ ಸಹಿತ ಎಷ್ಟೋ ಹುಡುಕಾಡಿದರೂ ಸಿಗಲಿಲ್ಲ. ಇಂಥ ಘಟನೆಗಳು ಮತ್ತೂ ಮರುಕಳಿಸಬಾರ್ದಲ್ರಿ. ಅದರ ಸಲುವಾಗಿ ಈ ಮಹಾಂತೇಶ್ ಯುವ ಬ್ರಿಗೇಡ್ ಒಂದು ಟೀಮ್ ಐತಿ ಇವ್ರದ. ಇವರನ್ನ ಹೋರಾಟಕ್ಕೆ ನಿಂತಾರ. ಅದನ್ನು ಲೈವ್ ಮುಖಾಂತರ ದರ್ಶನ ತೋರ್ಸಾಕತ್ತಾರ. ಇದನ್ನು ನೋಡಿ ಆದರೂ ಸಹಿತ ಸಂಬಂಧಪಟ್ಟ ಇಲಾಖೆಯವ್ರು ಧಾವಿಸಿ ಬರ್ತೀರಿ. ಹಂಗಾದ್ರೆ ಇನ್ನು ಮತ್ತೆ ಇದಕ್ಕೆ ಕಡಕ ಸುದ್ದಿ ಅವಂಗೆ ಮತ್ತೆ ಬರ್ತಾನೆ ಮಾಸ್ಟರ್ ಪ್ಲ್ಯಾನ್ ಸಲುವಾಗಿ. ನಿರಂತರ ಮಾಸ್ಟರ್ ಪ್ಲ್ಯಾನ್ ಸಲುವಾಗಿ ಹೋರಾಟ ಮಾಡಿ ಘಟಪ್ರಭಾದಲ್ಲಿ ಇದೊಂದು ಸಾರ್ವಜನಿಕ ಬೇಡಿಕೆಯಾದಂಥ ಈ ಒಂದು ಸಮಸ್ಯೆಯನ್ನು ದೂರ ಮಾಡುವ ಸಲುವಾಗಿ ಎಷ್ಟು ಜನ ಘಟಪ್ರಭಾದವ್ರಿಗಿನ್ನ ಕೈ ಜೋಡಿಸ್ತೀರಿ ಯುವ ಬ್ರಿಗೇಡ್ದವ್ರ ಜೊತೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಅವರ ಜೊತೆ ಇದ್ದಂಥ ನೂರಾರು ಯುವಕರ ಪಡೆನೇ ಸಹಿತ ಈಗ ಇದು ವರ್ತುಳಾಕಾರ ರಸ್ತೆ ಆಗಬೇಕು. ಇದಕ್ಕೆ ಹೆಚ್ಚಿನ ಅನುದಾನ ಸಹಿತ ಶಾಸಕರು ತರ್ತಾರೆ. ಈ ಕೆಲಸ ಮಾಡೋ ಸಲುವಾಗಿ ಘಟಪ್ರಭಾ ಪ್ರಜ್ಞಾವಂತ ನಾಗರಿಕರು, ಪ್ರಜ್ಞಾವಂತ ವೈದ್ಯರು ಎಲ್ಲರೂ ಕೈ ಜೋಡಿಸಬೇಕು. ಅಂದ್ರೆ ಇದಕ್ಕೊಂದು ಮುಕ್ತಿ ಹಾಡಿದಂಗೆ ಆಕೈತಿ. ಹಂಗಾದ್ರೆ ಅದರಸಿ ತೋರಿಸಬೇಕಲ್ರಿನ. ನೋಡ್ರಿ ಒಂದು ತಾಸದಿಂದ ಹೆಂಗೆ ನಿಂತಾರೆ ಜನ. ಈ ಪರಿಸ್ಥಿತಿ ನೋಡಿ ಆದರೂ ಸಹಿತ ಇದಕ್ಕೊಂದು ನಾಂದಿ ಹಾಡೋಣ ಬನ್ನಿ. ನಂಬರ್ 1 ಚಾನಲ್ ಜೊತೆ ಕೈ ಜೋಡಿಸ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ. ಇದು ನಮ್ಮ ಘಟಪ್ರಭಾ ಮಾರ್ಕೆಟ್. ಕೇಳೋರಿಲ್ಲ ಹೇಳೋರಿಲ್ಲ. ಅರ್ಧ ಗಂಟೆಯಿಂದ ಟ್ರಾಫಿಕ್. ಸ್ಥಳೀಯ ಆಡಳಿತ ಕಣ್ಣು ಮುಚ್ಚಿ ಕೂತಿದೆ.
ಪಂಚಾಯಿತಿಯವರು ಮಾಸ್ಟರ್ ಪ್ಲಾನ್ ಪೇಪರ್ದಾಗ ಮಾಡಿ ಇಟ್ಟಿದ್ದಾರೆ. ಕೇಳೋರಿಲ್ಲ ದಿಕ್ಕಿಲ್ಲದ ಘಟಪ್ರಭಾ. ಹೇಳಲಿಕ್ಕೆ ಸಿಕ್ಕಾಪಟ್ಟೆ ಲೀಡರ್ಸ್ಗಳು, ಕೆಲಸ ಮಾತ್ರ ಶೂನ್ಯ. ಪೊಲೀಸ್ ಇಲಾಖೆಯವರು ದಯಮಾಡಿ ಕಣ್ ತೆಗಿಬೇಕಾಗಿ ವಿನಂತಿ, ಕಳಕಳಿ ವಿನಂತಿ. ಇಷ್ಟೆಲ್ಲ ಟ್ರಾಫಿಕ್ ಇದ್ದರೂ ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಇಲ್ಲ. ನಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಡಾದಿಡ್ಡಿ ಗಾಡಿ. ಅರ್ಧ ಗಂಟೆಯಿಂದ ಟ್ರಾಫಿಕ್. ಕಣ್ಣು ತೆಗಿರಿಪ್ಪ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಮನಸ್ಸು ಮಾಡ್ರಿ ಸ್ವಲ್ಪ. ಸರ್ಕಾರಿ ಸಂಬಳ ತೊಗೊಂಡು ಮನ್ಯಾಗ ಕುಂಡ್ರಬೇಡ್ರಿ ಅಧಿಕಾರಿಗಳು, ಕಣ್ಣು ತೆಗೀರಿ ಸ್ವಲ್ಪ. ಪುಣ್ಯಾತ್ಮಗಳ್ರ ಪಗಾರ ತೊಗೊಂಡು ಮನ್ಯಾಗ ಕುಂಡ್ಬೇಡ್ರಿ ಅಧಿಕಾರಿಗಳು. ಜನರ ಕಷ್ಟ ಸ್ವಲ್ಪ ನೋಡ್ರಿ. ಮಾಸ್ಟರ್ ಪ್ಲಾನ್ ಬರೀ ಪೇಪರ್ದಾಗ ಆಗಬಾರ್ದು, ಇಂಪ್ಲಿಮೆಂಟ್ ಮಾಡ್ರಪ್ಪ ದಯಮಾಡಿ ಅಧಿಕಾರಿಗಳು. ಯಾರ್ಯಾರ ಕಡೆ ಅಧಿಕಾರ ಐತಿ, ರಾಜಕಾರಣಿಗಳು, ಪಂಚಾಯಿತಿ ಅಧಿಕಾರಿಗಳೇ, ಯಾವುದರೇ ಆಂಬುಲೆನ್ಸ್ ಬಂದರೆ ಇಲ್ಲೇ ಹೆಣ ಆಗೋದು ನಿಮ್ಮ ಪೇಟೆಗ. ವಿಚಾರ ಮಾಡ್ರಿ ಸ್ವಲ್ಪ. ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ದಯಮಾಡಿ ಯಾರಾದರೂ ಬಂದರೆ ಒಳ್ಳೆಯದು.